ನಮಸ್ಕಾರ, ಎಸಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಘವೇಂದ್ರ ಕುಲಕರ್ಣಿ. ಈಗ ಮುಖ್ಯಾಂಶಗಳು. ಟೆಕ್ಕೇದ ಬಾಬಾನವರ ದರ್ಗಾದಲ್ಲಿ ಕೆಮ್ಮು, ದಮ್ಮು, ಅಸ್ತಮಾಕ್ಕೆ ಉಚಿತ ಔಷಧಿ ವಿತರಣೆ. ಜಮಖಂಡಿಯಲ್ಲಿ ವರ್ಣಾರ್ಭಟ, ಬಸ್ ನಿಲ್ದಾಣದೊಳಗೆ ನುಗ್ಗಿದ ನೀರು, ಪ್ರಯಾಣಿಕರ ಪರದಾಟ. ವಾರ್ತೆಗಳ ವಿವರ. ಗಜೇಂದ್ರಗಡದ ಸರ್ವ ಧರ್ಮಗಳ ಸಮನ್ವಯ ಕೇಂದ್ರ ಹಾಗೂ ಭಾವೈಕ್ಯತೆಯ ಕೇಂದ್ರ ಎನಿಸಿಕೊಂಡಿರುವ ಟೆಕ್ಕೇದ ದರ್ಗಾದ ಮಸೀದಿಯಲ್ಲಿ ಭಾನುವಾರ ಉಚಿತವಾಗಿ ಮೃಗಶಿರ ನಕ್ಷತ್ರದ ಸಮಯದಲ್ಲಿ ಮಂತ್ರೌಷಧಿಯನ್ನು ವಿತರಣೆ ಮಾಡಲಾಯಿತು. ಇವತ್ತು ನಿರಂತರವಾಗಿ ಸುಮಾರು 46ನೇ ವರ್ಷದ ಕಾರ್ಯಕ್ರಮ, ಔಷಧಿ ವಿತರಣೆ ಮಾಡತಕ್ಕಂಥ ಕಾರ್ಯಕ್ರಮ 46ನೇ ವರ್ಷದ ಕಾರ್ಯಕ್ರಮ. ಈ ಕಾರ್ಯಕ್ರಮ ನಿರಂತರವಾಗಿ ಹಿಂದೆ ಇರತಕ್ಕಂಥ ಎಲ್ಲ ಪೀಠಾಧಿಪತಿಗಳು ಕೂಡ ಈ ಕಾರ್ಯಕ್ರಮವನ್ನು ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ನಿರಂತರವಾಗಿ ಇವತ್ತು ಜನತೆಯ ಸೇವೆಯಲ್ಲಿ ಕೊಟ್ಟಿರ್ತಕ್ಕಂಥ ಭಾವೈಕ್ಯತೆಯ ದರ್ಗಾ ಮಾತನ್ನು ಹೇಳಿಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ. ಇವತ್ತು 8 ಪೀಠಾಧಿಪತಿಗಳನ್ನು ಹೊಂದಿರತಕ್ಕಂಥ ಈ ದರ್ಗಾ ಇವತ್ತು ಹಿಂದೆ ಇರ್ತಕ್ಕಂಥ ಪೀಠಾಧಿಪತಿಗಳು ಕಾಲನಿಯಲ್ಲಿ ಇವತ್ತು ಅಜ್ಞಾನ ಭಕ್ತರ ಕಷ್ಟ ಅರ್ಪಣೆಗಳಿಗೆ ಮಾರ್ಗದರ್ಶನವನ್ನು ಮಾಡಿರ್ತಕ್ಕಂಥದ್ದು. ಜೊತೆಗೆ ಈಗಿರ್ತಕ್ಕಂಥ ಪೀಠಾಧಿಪತಿಗಳು ಕೂಡ ಇವತ್ತು ಗಜೇಂದ್ರಗಡ ಸುತ್ತಮುತ್ತಲು ಬರೀ ಕೇವಲ ಗಜೇಂದ್ರಗಡ ಮತ್ತು ಗದಗ ಜಿಲ್ಲೆ ರಾಜ್ಯದ ಮೂಲೆಗಳಿದ್ದರಿಂದ ಇವತ್ತು ಭಕ್ತಾದಿಗಳು ಇವತ್ತು ಕೇವಲ ಕೆಮ್ಮು ದಮ್ಮು ಇವತ್ತು ಇರ್ತಕ್ಕಂಥ ಔಷಧಿ ಮಾತ್ರ ಅಲ್ಲ, ಇವತ್ತು ಕಾಮಣಿ ಎಂಬುದು ಪಂಚಕರ್ಮ ನಿವಾರಣೆಗೆ ಔಷಧಿಯನ್ನು ಇವತ್ತು ಇರ್ತಕ್ಕಂಥ ಪೀಠಾಧಿಪತಿಗಳು ಗುರುಗಳನ್ನು ನೀಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಭಾಳ ಖುಷಿ ಪಡ್ತಕ್ಕಂಥ ವಿಚಾರ. ಯಾಕಂದ್ರೆ 45-46 ವರ್ಷಗಳಿಂದ ನಮ್ಮ ಭಾವೈಕ್ಯತೆಯ ಅಧಿಕಾರ ಪೀಠವಾದಂಥ ಟೆಕ್ಕೇದ ದರ್ಗಾದ ವತಿಯಿಂದ ಎಲ್ಲ ಪೀಠಾಧಿಪತಿಗಳು ಕೂಡ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲರಿಗೂ ಒಳ್ಳೆಯದಾಗತಕ್ಕಂಥ ನಿಟ್ಟಿನೊಳಗೆ ಯೋಚನೆಯನ್ನು ಮಾಡಿ ಪ್ರತಿ ವರ್ಷ ಮೃಗಶಿರ ಮಳೆ ಪ್ರವೇಶ ಆಗುವ ಸಂದರ್ಭದೊಳಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಸ್ವಯಂವನ್ನು ಹೊಂದಿರತಕ್ಕಂಥ ದರ್ಗಾ, ಆ ದರ್ಗಾದ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು. ಯಾಕಂದ್ರೆ ದರ್ಗಾ ಅಂತಕ್ಕಂಥದ್ದು ಗಚ್ಚಿನೊಳಗೆ, ಮೊದಲ ಕಾಲದೊಳಗೆ ಗಚ್ಚಿನೊಳಗೆ ಮಾಡ್ಬೇಕು. ಅಂತ ಗಚ್ಚಿನೊಳಗೆ ಆ ದರ್ಗಾ ಇದೆ. ಆ ದರ್ಗಾದ ಸರ್ವತೋಮುಖ ಅಭಿವೃದ್ಧಿ ನಮ್ಮ ಶಾಸಕರು ಅದಕ್ಕೆ ಒತ್ತನ್ನು ಕೊಟ್ಟು ನಮ್ಮ ಅನುದಾನ ನಿಧಿಯೊಳಗೆ ಅದಕ್ಕೆ ನಮಗೆ ಅನುದಾನವನ್ನು ಹಾಕಿಕೊಟ್ಟು ದರ್ಗಾದ ಸರ್ವತೋಮುಖ ಅಭಿವೃದ್ಧಿಗೆ ಅವರು ಒತ್ತನ್ನು ಕೊಡಬೇಕಂತ ಹೇಳಿ ಈ ಮೂಲಕ ನಾನು ಟೆಕ್ಕೇದ ದರ್ಗಾದ ಭಕ್ತರ ಪರವಾಗಿ, ಜೊತೆಗೆ ದರ್ಗಾದ 8ನೇ ಪೀಠಾಧಿಪತಿಯಾಗಿ ಅವರಲ್ಲಿ ಮನವಿಯನ್ನು ಕೊಟ್ಟು ಈ ಮೂಲಕ ವಿನಂತಿಸಿಕೊಳ್ತೇವೆ. ಮನೆ 27 ಅಶ್ವಿನಿ ಭರಣಿ ಪಿತ್ರಾರ್ಪಣೆ ವಿಚಾರ ದೇಶ ಹೋದ ಶ್ರವಣ ಪೂರ ಪುತ್ರ ರೇವತಿ ಈ ಒಟ್ಟು 27 ಮನೆಗಳು. ಒಂದೊಂದು ಮನೆ ವಿಶೇಷ ಬೇರೆ, ಅಶ್ವಿನಿ ಮನೆಯಲ್ಲಿ ಬೇರೆ, ಭರಣಿ ಬೇರೆ, ರೋಹಿಣಿ ಬೇರೆ. ರೋಹಿಣಿ ಯಾವ ಕೋಣಿ ಎಲ್ಲ ಹಿರಿಯ ಕೊಟ್ಟು ಈ ಮನುಷ್ಯರ ಮನೆ ಮುಂದಿನ ತಂಪು ಹೋಗುತ್ತದೆ. ತಂಪು ಕೆಂಪು ಭಾಳ ತ್ರಾಸ ಇರ್ತದೆ. ಅದಕ್ಕೆ ನಮ್ಮ ಹಿರಿಯರು ಭಯ ಆದ್ದರಿಂದ ಕೆಂಪು ಕೆಂಪಿಗೆ ನಮ್ಮ ನಿಜಾಮುದ್ದೀನ್ ಅವರು ಬಹಳ ವರ್ಷದಿಂದ ಈ ಕಾರ್ಯಕ್ರಮ ಮಾಡಬೇಕು ಬಂದಿದ್ದಾರೆ. ಇದು ಭಾಳ ಸಂತೋಷ. ನಾಳೆ ಸಮಾಜದ ದೇಶಕ್ಕೆ ಉದಯ ಮಾಡಿಕೊಂಡು ಧರ್ಮಾಧಿಕಾರಿಗಳು ಅದಕ್ಕೆ ದೃಷ್ಟಿಯಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ಮೃಗಶಿರ ಮನೆ ಕುಡಿದಿದೆ. ಇವತ್ತು ಕೂಡಿದಂಥ ನಮ್ಮ ಅಸ್ಮಾದವರಿಗೆ ಔಷಧಿ
ಕಾರ್ಯಕ್ರಮ, ಭಾಳ ಶ್ರೇಷ್ಠವಾದ ಕಾರ್ಯಕ್ರಮ. ಜನ ಏನು ಮಾಡ್ತಾರೆ ಅಂದ್ರೆ ಕಾಲ ದೇವರು ಜನ ಮಾಡ್ತಾರೆ. ಸುಖ ನಮಗೆ ಯಾರು ಮಾಡೋದೇ ಇಲ್ಲ. ದುಃಖಮೇ ಸುಖದ ಕಡೆ ಸುಖಮೇ ಕಲ ಇದೆ ಕೋರಿ ಜೋ ಸುಖಮೇ ಕುಸಿದು ದುಃಖ ಆಸೆ ಕಾರ್ಯಕ್ರಮದ ದೇವರು ಜನ ಮಾಡ್ತಾರೆ. ಸುಖ ನಮಗೆ ಯಾರು ಮಾಡೋದೇ ಇಲ್ಲ. ಅದಕ್ಕೆ ಕಾರ್ಯಕ್ರಮದ ದೇವರನ್ನ ಹ್ಯಾಂಗ ಮಾಡಿ ಸುಖ ಹಾಗೆ ಮಾಡಿದ್ರೆ ಕಾರ್ಯಕ್ರಮ ಯಾಕೆ ಬರ್ತಾರೆ ಬರುವುದೆಲ್ಲ. ಅದಕ್ಕೆ ಅದರ ದೃಷ್ಟಿಯಿಂದ ಶರೀರ ಮಾತ್ರ ಪದದಲ್ಲಿ ಮಾತಾಡ್ತಾನೆ. ಶರೀರ ಸಮಸ್ತ ಕ್ರಿಯಾನ ಇದು ಚೆನ್ನಾಗಿ ಸಾಧನೆ ಮಾಡಲಾಗುತ್ತೆ. ಇದು ಅಸಲು ಸಾಧ ಅಂದ್ರೆ ಇದು ಆಗುದಿಲ್ಲ. ಈ ಕೆಂಪು ನಮ್ಮ ಇರೋಕ್ಕೆ ಬರೇ ಕೆಂಪು ಕೆಲಸ ಮಾಡ್ತಾರೆ. ಅದಕ್ಕೆ ನಮ್ಮ ಈ ನಿಜಾಮುದ್ದೀನ್ ದೇವರು 45 ವರ್ಷದಿಂದ ನಮ್ಮ ದರ್ಗಾದಿಂದ ಈ ಕಾರ್ಯಕ್ರಮ ಮಾಡಿದ್ರು. ಭಾಳ ಸಂತೋಷ ಮಾಡಿದ್ರು. ಅದಕ್ಕೆ ಅದರ ದೃಷ್ಟಿಯಿಂದ ಈ ಸಭಾ ಎಲ್ಲರೂ ಬೆಳೆದಿದ್ದಾರೆ. ಯಾಕಂದ್ರೆ ದರ್ಗಾ ಮಹಾರಾಷ್ಟ್ರ ದರ್ಗಾ ಅದು ಅಷ್ಟೊಂದಾಗಿದೆ. ಏನೋ ಗಂಟೆ ಈಗ ಮನೆ ಕೊಟ್ಟರು. ಅದಕ್ಕೆ ನಮ್ಮ ಶಾಸಕರು ಕೂಡ ಅದರ ವಿಶೇಷ ಆಸಕ್ತಿ ವಹಿಸಿ ಈ ಜಗತ್ತು ಜಗಕ್ಕೆ ಸಂಬಂಧಪಟ್ಟಂಥ ಜಾಗ ಇದೆ. ಅವೇ ದಾಳಿ ಕೊಟ್ಟಂಥ ಜಾಗ ಇದೆ. ಅದಕ್ಕೆ ದೃಷ್ಟಿಯಿಂದ ಸರ್ಕಾರ ಶಾಸಕ ಒಳ್ಳೆ ಕೆಲಸ ಮಾಡಿ ಅದಕ್ಕೆ ಇದೇ ಪ್ರಕಾರವಾಗಿ ಈಗ 21 ಮನೆ ಇರೋಲ್ಲ, ಒಂದೊಂದು ಮನೆ ಒಂದು ವಿಶೇಷ ಇರ್ತಕ್ಕಂಥದ್ದು. ಈಗ ಉತ್ತರ ಮನೆ ರೈತರಿಗೆ ಮಾಡತಕ್ಕಂಥ ಮನೆ ಗಂಟೆಗೆ ಹಾಗೆ ಉತ್ತರ ಮನೆ ಭಾರತವೇ ಉತ್ತಮ ಕೃಷಿ ಕೊಟ್ಟಿದ್ದಾರೆ. ಲೋಕದಲ್ಲಿ ಎಷ್ಟು ಸಂಘಟನೆ ಆಗ್ತದೆ ಅದಕ್ಕೆ ಒಂದು ಮನೆ ಒಂದು ವಿಶೇಷ. ಈ ಸ್ವಾತಂತ್ರ್ಯ ಎಷ್ಟು ವಿಶೇಷ ಆಯ್ತು. ಸ್ವಾತಂತ್ರ್ಯ ಸೌದನ್ನು ಕನ್ಸೆಪ್ಟ್ ಇರ್ತಾವಲ್ಲ, ಸ್ವಾತಂತ್ರ್ಯ ಆಗುತ್ತ ಸ್ವಾತಂತ್ರ್ಯ ಅದು ಆಡಿದಾಗ ಮುಕ್ತಾಗ್ತಾರೆ. ಅದಕ್ಕೆ ಅದರಿಂದ 20 ಮನೆ ಮತ್ತು ವಿಶೇಷ ಅಂದರೆ ಅದಕ್ಕೆ ಅದರಿಂದ ಇವತ್ತು ಪ್ರಚೋದ ಇವರು ಕೂಡ ನಮ್ಮ ದರ್ಗಾದಿಂದ ನಿಜಾಮುದ್ದೀನ್ ಅವರು ನಮ್ಮ ಧರ್ಮಕ್ಕೆ ಎಲ್ಲ ಇದೆ. ಇವರು ಕೂಡಿದೆ ಯಾವ ಮನೆ ಮುರುಗೇಶ್ವರ ಮನೆ. ಅದಕ್ಕೆ ಅದರಿಂದ ಧರ್ಮಕ್ಕೆ ಇದ್ದವರಿಗೆ ಈ ಚೆನ್ನ ಮಂದಿ ಬಂದಿದ್ದೀವೆಲ್ಲ ಪ್ರಚೋದ ಕೂಡ ಈ ಕಾರ್ಯಕ್ರಮ ಬಹುತೇಕ ನೀವೆಲ್ಲರೂ ಈ ಔಷಧವನ್ನು ಈಗಾಗಲೇ ಪ್ರತಿ ವರ್ಷ ಇದನ್ನೆಲ್ಲ ತೆಗೆದುಕೊಂಡು ನಮ್ಮ ಆರೋಗ್ಯವನ್ನು ಗಟ್ಟಿಯಾಗಿ ಕೊಡುವಂಥ ಒಂದು ವ್ಯವಸ್ಥೆಗೆ ಕೂಡ ನೀವೆಲ್ಲ ಬಂದಿದ್ದೀರಿ. ಇವತ್ತು ನನಗೆ ತಿಳಿದಾಗೆ ಈ ಮುರುಘೇಶ್ವರ ಔಷಧ ಈಗ ನಮ್ಮ ಜಗದ್ಗುರುಗಳು ಜಿಲ್ಲಾಡಳಿತ ಭಾಳ ಕಡೆ ಕೊಡ್ತಾರ ಮಾಡ್ತಾರ ವಿಚಾರ ಕೂಡ ಇರತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಹೈದರಾಬಾದ್ ಒಂದ ಕಡೆ ಈ ಮುರುಘೇಶ್ವರ ಪಡೆ ಕೂಡುವುದರಿಂದ ಈಗಿನ ನಮ್ಮ ದಮ್ಮು ಕೆಮ್ಮು ಹೀಗೆ ಔಷಧ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ. ಆದರೆ ಇತ್ತೀಚಿನ ದಿನಾಂಕದಲ್ಲಿ ಅದು ನಮ್ಮ ಒಂದು ತಪಸ್ಸಿನ ಶಕ್ತಿ ಅಂತ ಒಂದು ಅವಕಾಶ ಇಂಡಿಯಾ ಸರ್ಕಾರಕ್ಕೂ ಕೂಡ ಬಂದಿದೆ. ಇದು ನಮಗೆಲ್ಲ ಬಹಳ ಉಪಯುಕ್ತ ಒಂದು ಕಾರ್ಯ. ಇದು ಸುಮ್ಮನೆ ಯಾರ್ಯಾರು ಮಾಡಿ ಏನಾದ್ರು ಕೊಡೋದಲ್ಲ. ಇದು ನೀವೆಲ್ಲ ಒಂದು ಆತ್ಮವಿಶ್ವಾಸ ಇಟ್ಕೊಂಡು ಇವನ್ನೆಲ್ಲ ಈ ಗುರು ಎಲ್ಲರೂ ಬರೋದಿಲ್ಲ. ಇದು ಇಲ್ಲೇನು ಬಂದಿದೆ ಅಲ್ಲ, ಇದೆಲ್ಲ ನಮ್ಮ ಪುಣ್ಯ ಅಂತೇಳಿ ನಾವೆಲ್ಲ ಭಾವಿಸ್ಬೇಕು. ನೂರಾರು ಸಾವಿರಾರು ಕಿಲೋಮೀಟರ್ ಹೋಗಿ ಇಂಥ ಔಷಧವನ್ನು ತೆಗೆದುಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಹಾಕಿದೆ. ಅದರ ಸುಧಾರಿಸಿದ ಇವತ್ತು ಬೇಜಾರಲ್ಲೇ ಇವತ್ತು ಇಂಥ ಒಂದು ವ್ಯವಸ್ಥೆ ಆಗಿದೆ. ಅದು ನಮ್ಮ ಆಶೀರ್ವಾದದಿಂದ ಇವತ್ತು ನಮ್ಮ ಇವತ್ತಿನ ಪೀಠದ ಪೂಜ್ಯರು ಕೂಡ ಇದನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಅವ್ರಿಗೆ ನಿಮ್ಮ ಬಗ್ಗೆ ಎಲ್ಲರ ಬಗ್ಗೆ ಬಹಳ ಕಳ್ಕಳಿ. ವಿಶೇಷವಾಗಿ ನೀವೆಲ್ಲ ಹಿರಿಯರು ಬಹಳ ವಯಸ್ಸಿನಲ್ಲಿ ಬಹಳ ಇದ್ರಾಗ ಔಷಧಿಗಳನ್ನ ನೋಡಿದಾಗ ಬಹಳ ಬಡವರು ಕೂಡ ದಯೆ. ನೀವೆಲ್ಲ ನಿಮಗೆ ಇದೊಂದು ಅವಕಾಶ. ನೀವೆಲ್ಲ ಇಂಥ ಸಂದರ್ಭದಲ್ಲಿ ಇಂಥ ಒಬ್ಬ ಪೂಜ್ಯರು ನಿಮ್ಮ ಬಗ್ಗೆ ಕಲ್ಪನೆ ಇಟ್ಟುಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾರೆ. ಅದಕ್ಕೆ ನಾವೆಲ್ಲ ಏನ್ ಮಾಡಬೇಕು, ಈ ದರ್ಗಾ ಇದೆಯಲ್ಲ ಅದಕ್ಕೆ ನಾವೆಲ್ಲರೂ ಬಹಳ ಭಕ್ತಿ
ತಗೊಂಡ ತಕ್ಷಣ ತಮ್ಮಲ್ಲಿರ್ತಕ್ಕಂಥ ರೋಗ ರುಜಿನಗಳು ದೂರ ಆಗಲಿಕ್ಕೆ ನಾನು ಕೂಡ ಪ್ರಾರ್ಥಿಸ್ತೇನೆ. ಜೊತೆಗೆ ಈಗ ಸಮಯ ಮಾಡಿಲ್ಲ, ಯಾಕಂದ್ರೆ ಒಂದ ಮಾತಿನೊಳಗೆ ಹೇಳ್ತೇನೆ, ಶುಗರ್ BP ಇದ್ದವರು ಕೂಡ ಈ ಔಷಧಿಯನ್ನು ತಗೊಳ್ಬಹುದು. ಶುಗರ್ BP ಇದ್ದವರು ಕೂಡ ತಗೊಳ್ಬಹುದು. ಒಂದೇನಪ್ಪ ಅಂದ್ರೆ ನಮ್ಮ ಔಷಧ ತಗೊಂಡಿದ್ದಾದ್ಮೇಲೆ ಹಲಸಿನನ್ನು ತಿನ್ನಬಾರ್ದು. ಜೊತೆಗೆ ತುಪ್ಪ ಬಿಡಬೇಕು, ಬೀಡಿ ಸಿಗರೇಟ್ ಸೇದುವುದನ್ನು ಬಿಡಬೇಕು, ತಂಬಾಕನ್ನು ಬಿಡಬೇಕು. ದುಶ್ಚಟಗಳಿಂದ ದೂರ ಇದ್ದಾಗ ಮಾತ್ರ ನಮ್ಮ ಆರೋಗ್ಯ ಸರಿ ಇರಲಿಕ್ಕೆ ಸಾಧ್ಯ. ಹಾಗಾಗಿ ನಾವು ಇದನ್ನೆಷ್ಟು ಕಾಪಾಡಿಕೊಂಡ್ರೆ ಸಾಕು. ನಮ್ಮ ಔಷಧಿಗೆ ಯಾವುದೇ ರೀತಿಯ ಸಮಸ್ಯೆಗಳು ತೊಂದರೆಗಳು ಇರೋದಿಲ್ಲ, ಯಾವುದೇ ಎಫೆಕ್ಟ್ ಇಲ್ಲ. ಯಾರಾದ್ರೂ ತಗೋಬಹುದು. ಕೆಮ್ಮು, ದಮ್ಮು, ಅಸ್ತಮ, ಅಲರ್ಜಿ ಇದ್ದವರು ತಗೊಳ್ಳಿ. ಮಕ್ಕಳಿಗೆ ಕೊಡ್ಲಿಕ್ಕೆ ಹೋಗ್ಬಾರ್ದು. ಮಕ್ಕಳಿಗೆ ಅತಿ ಕೆಮ್ಮಿನ ಅಷ್ಟೇ ಕೊಡೋದು, ಇಲ್ಲಾದ್ರೂ ಕೊಡೋದು ಬೇಡ. ಎಲ್ಲರೂ ಕೂಡ ಈ ಔಷಧ ಒಂದು ಕೆಲಸ ಮಾಡ್ತದೆ. ಇಷ್ಟು ವರ್ಷಗಳ ಕಾಲ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡ್ತಾ ಬಂದಿದ್ದೀವಿ. ಎಷ್ಟೋ ಜನ ಗುಣಮುಖರಾಗಿದ್ದಾರೆ. ನಾವು ಕೂಡ ಅದೇ ರೀತಿ ನಮ್ಮ ಗುಣಮುಖರಾಗಬೇಕು. ನಮ್ಮ ದರ್ಗಾದ ಸೇವೆ ನಮಗಾಗಿ ಸದಾಕಾಲ ಇದ್ದೇ ಇರುತ್ತೆ. ಅದೇ ರೀತಿ ನಮ್ಮ ಕಡೆಗೆ ಹೋಗೋಕ್ಕೂ ಬಂದಿರತಕ್ಕಂಥ ಜನಪ್ರಿಯ ಶಾಸಕರಿಗೆ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ, ಜೊತೆಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಮುಖ್ಯ ಅತಿಥಿಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಎಲ್ಲರೂ ಕೂಡ ಸೌಹಾರ್ದತೆಯಿಂದ ಬಾಳುವಂತಾಗಲಿ, ಎಲ್ಲರೂ ಆರೋಗ್ಯದಿಂದ ಬಾಳುವಂತಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಬಾಗಲಕೋಟೆ ಜಿಲ್ಲೆ ಜಮಖಂಡಿಯ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣದಲ್ಲಿ ಮಳೆ ನೀರು ಅಪಾರವಾಗಿ ನುಗ್ಗಿದ್ದರಿಂದಾಗಿ ಪ್ರಯಾಣಿಕರು ಪರದಾಟ ನಡೆಸಿದರು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಟೆಕ್ಕೇದ್ ಬಾಬಾನವರ ದರ್ಗಾದಲ್ಲಿ ಕೆಮ್ಮು, ದಮ್ಮು, ಅಸ್ತಮಾಕ್ಕೆ ಉಚಿತ ಔಷಧಿ ವಿತರಣೆ. ಜಮಖಂಡಿಯಲ್ಲಿ ವರ್ಣಾರ್ಭಟ, ಬಸ್ ನಿಲ್ದಾಣದೊಳಗೆ ನುಗ್ಗಿದ ನೀರು, ಪ್ರಯಾಣಿಕರ ಪರದಾಟ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ಎನ್ ನ್ಯೂಸ್. ವಂದನೆಗಳು.